ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ಶಾಲೆಯಲ್ಲಿ ಗುರುವಂದನಾ ಸ್ನೇಹ ಸಮ್ಮಿಲನ. ಚಾಮರಾಜನಗರದ ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ನಮನ. CRBPಗೆ ವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಭಾನುವಾರ ಅರ್ಥಪೂರ್ಣವಾಗಿ ನಡೆಯಿತು. 1997-98 ಸಾಲಿನ 7ನೇ ತರಗತಿ ಮತ್ತು 2000-2001 ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮದಲ್ಲಿ ಮಿಂದೆದ್ದರು. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕಲಿತ ಅಂದಿನ ವಿದ್ಯಾರ್ಥಿಗಳು ಇದೀಗ ವಿವಿಧ ವೃತ್ತಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸಲು ಇಂದು ಸಮ್ಮಿಲನಗೊಂಡಿದ್ದರು. ವಿವಿಧ ವಿಷಯಗಳ ಶಿಕ್ಷಕರಿಗೆ ಸನ್ಮಾನಿಸಿ ಕಲಿಕಾ ಋಣ ತೀರಿಸುವ ಕೆಲಸ ಮಾಡಿದರು. ಜೊತೆಗೆ ಹಳೆಯ ಸಹಪಾಠಿಗಳೊಂದಿಗೆ ಹರಟೆ ಹೊಡೆದು ಶಾಲಾ ಜೀವನದ ನೆನಪುಗಳನ್ನು ಸ್ಮರಿಸಿಕೊಂಡರು. ಗುರುಗಳಿಗೆ ಗೌರವ ಸಮರ್ಪಣೆ. ನಿವೃತ್ತ ಶಿಕ್ಷಕರಾದ ಜೋಸೆಫ್ ರಾಜ್, ಸುಜಯ್ ಕುಮಾರ್, ಪೃಥ್ವೀರಪ್ಪ, ನಿರಂಜನ್ ಕುಮಾರ್, ನಿರ್ಮಲಾ ಮೇರಿ, ಎಲಿಜಬೆತ್ ಮರ್ಸಿ, ನಾಗರಾಜು, ಸರ್ವಮಂಗಳ, ಸವಿತಾ, ಫ್ರಾನ್ಸಿಸ್ ಬಾಬು, ನರಸಿಂಹಯ್ಯ, ಫಿಲೋಮಿನಾ ನಟರಾಜು, ಯೂಸೆಫ್, ಫಿಲೋಮಿನಾ ಮೆಂತೋರ್, ಲೂರ್ದ್ ಮೇರಿ, ಚಿನ್ನಯ್ಯ, ಮೂರ್ತಿ, ಲಕ್ಷ್ಮಣ್, ಪುಷ್ಪಕುಮಾರಿ, ಸ್ಟೆಲ್ಲಾ ಮೇರಿ, ಜೋಸೆಫ್, ಸಿಂಥಿಯಾ ಅಲ್ಮೇರಾ, ಶಿವನಂಜಯ್ಯ, ಮಾರ್ಗ್ರೆಟ್, ಜಾನ್ ಪೀಟರ್, ಶಾಂತಕುಮಾರಿ, ಮೇರಿ, ಡ್ಯಾನಿ ನಾಗರಾಜ್ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಬ್ರದರ್ ಜಾನ್ ಪೀಟರ್, ಬ್ರದರ್ ಚಾರ್ಲ್ಸ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಮುಖ್ಯ ಶಿಕ್ಷಕ ಸುಜಯ್ ಕುಮಾರ್, ನಿವೃತ್ತ ಶಿಕ್ಷಕ ನಿರಂಜನ್ ಕುಮಾರ್ ಮಾತನಾಡಿದರು. ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ರೆವರೆಂಡ್ ಬ್ರದರ್ ರೋಮನಸ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ವಿದ್ಯಾರ್ಥಿಗಳು ಮೊಂಬತ್ತಿ ಹಚ್ಚಿ 1 ನಿಮಿಷ ಮೌನಾಚರಣೆ ಮಾಡಿ ಗೌರವ ಸಲ್ಲಿಸಿದರು. ಸಾಗರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಪ್ರಕಾಶ್ ನಿರೂಪಿಸಿದರು. ಶಿವಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ಇರ್ಬೋದು ಆದ್ರೂ ಇಂದಿನ ದಿನಮಾನಗಳಲ್ಲಿ ಸರ್ ನಾವು ನೋಡಿದೀವಿ. ನಾನೊಬ್ಬ ಶಿಕ್ಷಕನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗುರುಗಳು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಸಡ್ಡೆ ಇರುವಂತಹ ಸುದಿನ, ಎಲ್ಲೋ ಒಂದ್ ಕಡೆ ತಾತ್ಸಾರ ಇರುವಂತಹ ಒಂದು ಬೆಳವಣಿಗೆಗಳ ಮಧ್ಯದಲ್ಲೂ 25 ವರ್ಷಗಳ ಆದ್ರೂ ಸಹ ನಮ್ಮಲ್ಲಿ ಗುರುಗಳಿಗೆ ನಿಜವಾಗ್ಲೂ ಭಕ್ತಿ ಪೂರ್ವಕ ಭಾವ ಇರುವಂತದ್ದು ನಮ್ಮೆಲ್ಲ ಸ್ನೇಹ ಬಂಧುಗಳಿಗೆ. ಅದಕ್ಕೆ ಪ್ರಮುಖ ಸಾಕ್ಷಿ ನಾವೆಲ್ಲರೂ ನಿಮ್ಮ ಕಾಲ ಕೆಳಗಡೆ ಕೂತ್ಕೊಂಡು ನಾವು ಇವತ್ತು ನಿಮ್ಮ ಆಶೀರ್ವಚನವನ್ನ ಕೇಳಲಿಕ್ಕೆ ನಾವು ಕಾತರ ಪಡ್ತಾ ಇದ್ದೀವಿ ಸರ್. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸುಲಲಿತವಾಗಿ ನಡೀಲಿಕ್ಕೆ ನಾವು ತೆಗೆದುಕೊಳ್ಳೋಣ. ಇದು ಯಾಕೆಂದ್ರೆ ನಮ್ಗೆ ತುಂಬಾ ಸುದಿನ ನಮ್ಮ ಮುಂದೆ ಇರ್ತೀವೋ ಇರಲ್ಲೋ ಗೊತ್ತಿಲ್ಲ. 25 ವರ್ಷ ಆದ ನಂತರ ನಾವೆಲ್ಲರೂ ಒಟ್ಟಿಗೆ ಸೇರಿರುವಂತಹ ಸುದಿನ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಆಗಮಿಸ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಬ್ಯಾಂಡ್ ಮಾಸ್ಟರ್ ಹಾಗೆ ಖೋಖೋ ಒಂದು ಆಟವನ್ನ ಚೆನ್ನಾಗಿ ಹೇಳ್ಕೊಟ್ಟಂತಹ ಶ್ರೀಯುತ ಜಾನ್ ಪೀಟರ್ ಸರ್ ಅವರು ಸಹ ಇಲ್ಲಿ ಬಹಳ ಅದ್ಭುತವಾಗಿ ಮತ್ತೆ ಸ್ನೇಹಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸಿದ ಶ್ರೀಯುತ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೂ ಅವರಿಗೂ ಕೊಂಡಿದ್ದೇವೆ ಅಂದ್ರೆ ಗುರುಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸೋದಕ್ಕೋಸ್ಕರ. ಅಂದರೆ ಗುರುಗಳು ನಮಗೆ ಎಲ್ಲ ಥರದಂತಹ ಸಹಕಾರಗಳನ್ನು ನೀಡಿರ್ತಾರೆ, ಅವರಿಗೆ ವಂದನೆಗಳನ್ನ ಸಲ್ಲಿಸಬೇಕಾಗಿತ್ತೆ. ಈ ಗುರುವಂದನಾ ಕಾರ್ಯಕ್ರಮ ಅನ್ನೋದು ಈಗ ನಿನ್ನೆ ಮೊನ್ನೆ ಅಥವಾ ಕೆಲವು ವರ್ಷಗಳಿಂದ ನಡೆದಂಥದ್ದಲ್ಲ. ಇದು ಶತಶತಮಾನಗಳಿಂದ ಎಲ್ಲಿ ರಾಮಾಯಣ ಮಹಾಭಾರತ ತಗೊಳ್ಳೋದಾದರೆ ಅಲ್ಲಿ ಶಂಕರಾಚಾರ್ಯರು, ದ್ರೋಣರು, ಅಲ್ಲೂ ಕೂಡ ಗುರುಗಳಿಗೆ ನಾವು ಗೌರವಗಳನ್ನು ಸಲ್ಲಿಸ್ತಾ ಇರ್ತೇವೆ. ಅಂದರೆ ಇದು ನಮ್ಮ ಸನಾತನ ಸಂಸ್ಕೃತಿಯಿಂದ, ನಮ್ಮ ಭಾರತದ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು. ಇದು ಗುರುಗಳಿಗೆ ನಮ್ಮ ದೇಶದ ಮೇಲೆ ತುಂಬ ಜನ ಬೇರೆ ಬೇರೆ ಪಾಶ್ಚಾತ್ಯ ಸಂಸ್ಕೃತಿಗಳು ಬಂದರೂ ಕೂಡ ಈ ಗುರು ಶಿಷ್ಯರ ಬಂಧ ಅನ್ನತಕ್ಕಂಥದ್ದು ಇನ್ನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಇದಕ್ಕೆ ಕಾರಣ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಗುರು ಶಿಷ್ಯರ ನಡುವಿನ ಬಾಂಡಿಂಗ್ ಅಂತ ಹೇಳ್ಬೋದು ನಾವು. ಈ ಗುರುವಂದನೆಗಳನ್ನು ಯಾಕೆ ಮಾಡಬೇಕು? ನಾವು ಶಾಲೆಗೆ ಬಂದ ತಕ್ಷಣ ನಮ್ಗೆ ಹೇಳ್ತಾ ಇದ್ರು, ಯಾವುದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ. ಮೃತ್ಯೋಮ ಅಮೃತಂಗಮಯ,
ಅಂದರೆ ಮೃತ್ಯುವಿನಿಂದ ಅಮೃತದ ಕಡೆಗೆ. ಇವುಗಳನ್ನೆಲ್ಲ ನಾವು ಕರ್ಕೊಂಡೋಗ್ತಕ್ಕಂಥ ಶಕ್ತಿ ಇರೋದು ನಮ್ಮ ಗುರುಗಳಿಗೆ ಮಾತ್ರ. ಆದ್ದರಿಂದ ಗುರುಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸೋಸ್ಕರ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಗುರು ಮಾಡಿದರೆ ಬೋಧನೆ, ಶಿಷ್ಯ ಮಾಡುವನು ಸಾಧನೆ. ಗುರುಗಳು ನಮಗೆ ಬೋಧನೆಗಳನ್ನ ಮಾಡಿ ಹತ್ರ ಬನ್ನಿ ಆತ್ಮೀಯರೇ, ಶ್ರೀಯುತ BSK ಸರ್ ಅವರು ಸಹ ಉದ್ಘಾಟನೆ ಮಾಡ್ಬೇಕಂತ ಹೇಳ್ಕೊಳ್ತೀನಿ ಸರ್. ಪ್ಲೀಸ್ ಸರ್ BSK ಸರ್ ಮಾಡಿ ಗಿಡಕ್ಕೆ ನೀರು ಹಾಕ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ ಸರ್. ಇದೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ನಾನು ಆಗಲೇ ಮತ್ತೆ ಉತ್ತಮವಾದ ಸುಸಜ್ಜಿತವಾದ ವೇದಿಕೆ ಈ ಎಲ್ಲ. ಯಾಕೆಂದ್ರೆ ನಮ್ಮ ಎಲ್ಲ ಒಂದು ಕಾರ್ಯಕ್ರಮ ಆದ್ರೆ ಅರ್ಧ ಭಾಗದ ಕಾರ್ಯಕ್ರಮ ಆದಿಶಕ್ತಿದು. ಹಾಗಾಗಿ ಆತ ಸುಮಾರು ಒಂದು ವಾರದಿಂದನೂ ತುಂಬಾ ಪ್ಲಾನ್ ಮಾಡಿ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ your gracious presence in this August Assembly and for gathering together the 40th death anniversary of Brother Romulus on this day. As you are gathered here together, I wish to thank each one of you, even the teachers. On this occasion, I take it a pleasure to inaugurate this August Assembly as the program has continued. I have a small poem. I am not a poet. Nevertheless, I jot down some of the points as in words. I would like to read it out as this inaugural function. The past is wonderful. The present is meaningful. The future is amazing. And one must do what God asked us to do. Dear Brother Peter, my companion in our society, I am happy to announce that Brother Peter was with the Brother Romulus more than 4 years in this institution. And I happen to be here for 2 or 3 occasions. So I have met Romulus in various occasions, but not stayed together in this house. Dear headmasters, retired headmasters, dear teachers, when I asked the dear teachers, I also know some of the teachers, they came to this institution as a small lad, that is as a small boy, maybe as one who is sitting in front, maybe 4 years or 5 years old. They have been educated. And as Manjuna said, rightly he said,
not only educated the children, but also given the opportunity to serve the institution. Some of those teachers are retired teachers. They were as a lad, came to this institution and completed their studies and joined in the same school as the teachers. So many of things what I just wanted to say, I think much others have already said it. Nevertheless, I would like to say a few more points on this regard. So once again, dear teachers, well-wishers, honorable ex-students of this institution, I would not like to call anybody as just maybe like your friends, because again, as Manjunath said, Brother Romulus called everyone as a brother. Brother is a social status. You can be a brother. ಒಂದು ಇತಿಹಾಸ ಇದೆ. ಯಾಕೆಂತಂದರೆ 40 ವರ್ಷಗಳಿಂದಲೂ ಸಹ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ನಮ್ಮದು ಮಹದಾಸೆ ಏನಂತಂದರೆ ನಾವು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಈ ಶಾಲೆ ಅವನತಿಯನ್ನು ಹೊಂದುತ್ತೆ ಅಂತ. ಅದು ಸಾಕಷ್ಟು ಕಾರಣಗಳಿರ್ಬೋದು ಸರ್. ಅದು ಇಂದಿನ ಇಂಗ್ಲೀಷ್ ಮಾಧ್ಯಮದ ಒಂದು ಹೊಡೆತ ಇರ್ಬೋದು. ಹಾಗಾಗಿ ಕಾಲಕ್ರಮೇಣ ಅದು ಬೇಸರದ ಸಂಗತಿ, ಶಾಲೆ ಮುಚ್ಚಿ ಹೋಗಿದೆ. ಆದರೆ ನಮ್ಮ ವಿದ್ಯಾರ್ಥಿ ಸಮೂಹ, ನಮಗೆ ವಿದ್ಯೆ ನೀಡಿದಂತಹ, ಜ್ಞಾನಾರ್ಜನೆಯನ್ನು ಮಾಡಿದಂತಹ ಶಿಕ್ಷಕ ಬಂಧುಗಳಿಗೆ ಹಾಗೂ ಸಂಸ್ಥೆಗೆ ನಾವು ನಮನಗಳನ್ನು ಸಲ್ಲಿಸೋದಕ್ಕೆ ನಾವು ಸಾಕಷ್ಟು ಇಸ್ವಿಯ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದೇವೆ. ದಯಮಾಡಿ ಐ ರಿಕ್ವೆಸ್ಟ್ ಸರ್, ಪ್ಲೀಸ್ ಪರ್ಮಿಷನ್ ದಿಸ್ ಪ್ರೋಗ್ರಾಮ್ ಸರ್, ಪ್ಲೀಸ್. ಯಾಕೆಂತಂದರೆ ನೀವು ಅವಕಾಶ ಕೊಟ್ಟರೆ ನಾವು ನಮ್ಮ ಗುರುಗಳಿಗೆ ಮತ್ತು ಶಾಲೆಗೆ ಒಂದು ನಮನವನ್ನು ಸಲ್ಲಿಸಲಿಕ್ಕೆ, ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ನಿಮ್ಮ ಸಂಸ್ಥೆಯ ಏನೆಲ್ಲ ಕಂಡೀಷನ್ಸ್ ನೀವು ಏನು ಹಾಕ್ತೀರಾ, ನಮಗೆ ಈ ಥರ ಕ್ಲೀನ್ನೆಸ್ ಬೇಕು, ನಮ್ಮ ಸಂಸ್ಥೆ ನಾವು ಹೇಗೆ ಶಾಲೆಯನ್ನು ಕೊಟ್ಟಿದ್ವಿ ಅದೇ ರೀತಿಯಾಗಿ ಶಾಲೆಯನ್ನು ಕೊಡಬೇಕು, ಮತ್ತು ಇಷ್ಟು ದಿನದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೀವೇನು ಕಂಡೀಷನ್ಸ್ ಏನು ಹಾಕ್ತೀರಾ ಆ ಕಂಡೀಷನ್ಸ್ಗಳಿಗೆ ನಾವು ಬದ್ಧರಾಗಿರ್ತೀವಿ ಸರ್. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ನಮ್ಮ ಕಿರಿಯ ಸ್ನೇಹಿತರಾಗಿರ್ಬೋದು, ಹಿರಿಯ ಸ್ನೇಹಿತರಾಗಿರ್ಬೋದು, ಅವರು ಗುರುವಂದನ ಕಾರ್ಯಕ್ರಮ ಮಾಡಲಿಕ್ಕೆ ಬಂದಾಗ ದಯಮಾಡಿ ಅವಕಾಶ ಕೊಡಿ. ಅದು ನಮ್ಮ ಹಂಬಲ್ ರಿಕ್ವೆಸ್ಟ್. ಯಾಕೆಂದ್ರೆ ಈ ಸಂಸ್ಥೆ ನಮಗೆ ಅಸ್ಮಿತೆ, ಈ ಸಂಸ್ಥೆ ನಮಗೆ ಜೀವನ, ಈ ಸಂಸ್ಥೆ ನಮಗೆ ಒಂದು ಜೀವನದ ಪಾಠವನ್ನು ಹೇಳಿದಂಥ ಸಂಸ್ಥೆ. ಯಾಕೆಂತಂದರೆ ನಾವೆಲ್ಲರೂ ಈಗ ಸಾಕಷ್ಟು ಉದ್ಯೋಗದಲ್ಲಿದ್ದೀವಿ. ನಾವು ಬೇರೆ ಬೇರೆ ಸ್ಥಳದಲ್ಲಿ ಮಾಡುವಂಥ ಶಕ್ತಿ ಇದ್ದರೂ ಸಹ ನಾವು ಈ ಶಾಲೆಯನ್ನೇ ಆಯ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಇಲ್ಲೊಂದು ಅಸ್ಮಿತೆ ಇದೆ, ನಮ್ಮ ಬಾಲ್ಯದ ನೆನಪುಗಳಿದೆ, ನಮ್ಮ ಗುರುಗಳು ಹೇಳಿದಂಥ ಪಾಠದ ನೆನಪುಗಳಿದೆ. ದಯಮಾಡಿ ಆಮೇಲೆ ಬ್ರದರ್ ರೋಮ್ಲೆಸ್ ಅವರು ಸಹ ನಾವು ನೆನೆಸ್ಕೊಳ್ಳುವಂತಹ ಒಂದು ಸುದಿನವಾಗಿರ್ಬೋದು, ಮತ್ತು ಪ್ರತಿ ಸರಿ ಅವ್ರು ನೆನೆಸ್ಕೊಳ್ತೀವಿ. ಯಾಕೆಂತಂದರೆ ನಾನು ಮೊದಲೇ ಹೇಳಿದೆ, ರಾಮ್ ಸಮುದ್ರ ಒಂದು ಹೆಸರು, ವಿಶೇಷವಾಗಿ ಹೆಸರಾಗಲಿಕ್ಕೂ ಕಾರಣ ಬ್ರದರ್ ರೋಮ್ಲೆಸ್ ಅವರ ಒಂದು ಆಶೀರ್ವಾದ ಅಂತ ಹೇಳ್ತಾ, ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಿರಿಯ ಸ್ನೇಹಿತರಾಗಿರ್ಬೋದು ಅಥವಾ ಹಿರಿಯ ಸ್ನೇಹಿತರಾಗಿರ್ಬೋದು, ಅವರುಗಳು ತಮಗೆ ಪರ್ಮಿಷನ್ಗೆ ಬಂದಾಗ ದಯಮಾಡಿ ನೀವು ನಿಮ್ಮ ಕಂಡೀಷನ್ಸ್ ಏನಿದೆ, ವಾಟ್ ಆರ್ ದ ಕಂಡೀಷನ್ಸ್ ಯು ಹ್ಯಾವ್, ಅದನ್ನು ನೀವು ಹೇಳಿದ್ರೆ ನಾವು ಆ ಕಂಡೀಷನ್ ಪ್ರಕಾರ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಈಗ ದಯಮಾಡಿ ಈಗ ಸಮಯ 12:30 ಆಗಿದೆ. ಎಲ್ಲ ಶಿಕ್ಷಕರು 60 ದಾಟಿರೋದ್ರಿಂದ ನಮ್ಮ ಶಿಕ್ಷಕರಿಗೆ, ಮತ್ತು ನಾವೆಲ್ಲರೂ 40 ದಾಟಿಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲರಿಗೂ ಟೈಮಿಂಗ್ಸ್, ಊಟದ ಸಮಯ ಬೇಗ ಬರೋದರಿಂದ ನನ್ನ ಗುರುವರರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ 5 ನಿಮಿಷಗಳ ಕಾಲಾವಕಾಶವನ್ನು ನಿಗದಿ ಮಾಡ್ತಾ ಇದ್ದೀವಿ. ದಯಮಾಡಿ ಅದನ್ನು ಕಾಲಾವಕಾಶ ಅಂತ ಅಂದ್ಕೊಬೇಡಿ, ನಿಮ್ಮ ಆಶೀರ್ವಚನ ಅಂತ ಅಂದ್ಕೊಳ್ಳಿ. ದಯಮಾಡಿ ಪ್ರತಿಯೊಬ್ಬರು ಮಾತಾಡ್ತಾ ಹೇಳಿದ್ರು, ನಿರೂಪಣೆಯಲ್ಲಿ ಹೇಳ್ದ ಪ್ರಾಸ್ತಾವಿಕ ಭಾಷಣದಲ್ಲಿ. ಇವತ್ತಿನ ದಿನದಲ್ಲೂ ಕೂಡ ನಿಮ್ಮಂಥ ವಿದ್ಯಾರ್ಥಿಗಳಿದ್ದೀರಾ ಅಂದರೆ ನಂಬಕ್ಕೆ ಕಷ್ಟ. ಇದು ಈಗ ಹೇಳ್ತಾ ಇಲ್ಲ, ನಾನು ಸುಮಾರು ಬ್ಯಾಚಿಗೆ ಹೇಳ್ತಾ ಇದ್ದೀನಿ. ಅದನ್ನು ಕೇಳಿದ ಮೇಲೆ ಅವರು ನೆಕ್ಸ್ಟ್ ಬ್ಯಾಚ್ನವ್ರು ಮಾಡದೇ ಇರಲಿ ಅಂತ ಈ ಪ್ರೋಗ್ರಾಮ್ನ.
ಯಾಕಂದರೆ ಒಂದು ರೀತಿಲಿ ಬೇಸರ ಆಯ್ತದೆ. ಯಾಕಂದರೆ ನಾವು ಏನೋ ಮಾಡಿದ್ದೀವಿ, ಏನೂ ಮಾಡಿಲ್ಲ ಅಂತ ಹೇಳಿಲ್ಲ. ಆದರೆ ಅದು ನಮ್ಮ ಉದ್ಯೋಗ ಆಗಿತ್ತು, ಅದನ್ನು ನಾವು ಪ್ರೀತಿಯಿಂದ ಮಾಡಬೇಕಾಗಿತ್ತು, ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಅದರಲ್ಲಿ ನೀವೇನೋ ಹೆಚ್ಚುಗಾರಿಕೆ ಕಂಡ್ರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಇಷ್ಟನ್ನ ಗೌರವ ಕೊಟ್ಟರೆ ತುಂಬ ಸಂತೋಷ. ಯಾರಿಗಾರು ಒಬ್ರು ಗೌರವಿಸಿದ್ರೆ ತುಂಬ ಸಂತೋಷ ಐತೆ. ಸಿಕ್ಕಾಬಟ್ಟೆ ಗೌರವ ಕೊಟ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ, ತಡ್ಕೊಳ್ಳೋದು ಕಷ್ಟ. ಯಾಕಂದರೆ ಈ ನೆತ್ತಿಗೇರ್ಬಿಟ್ರೆ ಭಾಳ ಡೇಂಜರ್ ಅದು. ಪಿತ್ತ ನೆತ್ತಿಗೇರೋದು ಅಂತಾರಲ್ಲ, ಹಂಗೆ ಗೌರವ ಜಾಸ್ತಿ ಆಯ್ತಾ ನಮಗೆ ಬಂದ್ಬಿಟ್ರೆ ಆ 2 ಅಕ್ಷರ ಇದೆಯಲ್ಲ, ಅಹಂ, ಅದು ಬಂದ್ಬಿಟ್ಟ ಅಂದರೆ ಅದು ನಮ್ಮ ಅವನತಿಗೆ ದಾರಿ. ಸೊ ನಿಮಗೂ ಕೂಡ ಅದೇ ಮಾತು ಹೇಳ್ತೀನಿ ನಾನು. ನಿಮ್ಮಲ್ಲಿ ಒಂದು ಕೃತಜ್ಞತೆ ಇದೆ, ಉಪಕಾರ ಸ್ಮರಣೆ ಇದೆ. ಉಪಕಾರ ಅಂದರೆ ಏನೋ ಭಾರಿ ಉಪಕಾರ ಮಾಡಿಬಿಟ್ಟಿದ್ದೀವಿ ಅಂತಲ್ಲ. ಯಾಕಂದರೆ ಬೇಕಾದಷ್ಟು ಜನ ಶಾಲೆಗಳು, ಬೇಕಾದಷ್ಟು ಸ್ಕೂಲ್ ಇದೆ, ಬೇಕಾದಷ್ಟು ಟೀಚರ್ಸ್ ಇದ್ದಾರೆ, ಬೇಕಾದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ನಾನು ನೋಡ್ದಂಗೆ ಇದು ನಾನು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡ್ದಂಗೆ ಕ್ರಿಸ್ತರಾಜ ಶಾಲೆ ಅಂತ ಹನೂರಲ್ಲೊಂದಿದೆ. ನನ್ನ ತಂಗಿನೂ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಸ್ಟಾರ್ಟಿಂಗ್ ಹೆಚ್ಚು ಕಡಿಮೆ ನಮ್ಮಲ್ಲಿ ಗುರುವಂದನಾ ಕಾರ್ಯಕ್ರಮ ಶುರುವಾದಾಗ ಅಲ್ಲೂ ಆಯಿತು. ಥರ ಕಾಂಪಿಟೇಷನ್ ನಡೆತು. ಇಲ್ಲೊಂದಾದರೆ 1-2 ತಿಂಗಳಲ್ಲಿ ಅವ್ರ ಸ್ಕೂಲಲ್ಲೂ ಒಂದು ಹಂಗೆ ನಡೀತಾ ಬಂತು. ಕೊನೆಗೆ ಈಗ ನಿಂತೋಗ್ಬಿಟ್ಟಿದೆ. ಅದೊಂದು 2-3 ವರ್ಷ ಆಯಿತು ನಿಂತೋಗಿ. ಅದು ನಮ್ಮಲ್ಲಿ ನಡೀತಾನೇ ಇದೆ. ಅದರಲ್ಲೂ ಇತ್ತೀಚೆಗೆ ಒಂದು 3-4 ತಿಂಗಳಿಂದಂತೂ ನಿರಂತರ ಅಂತ ಆಗ್ಬಿಟ್ಟಿದೆ. ಅದೇನೋ ಹೆಮ್ಮೆಗೆ ಹೇಳ್ಕೊತಾ ಇಲ್ಲ ನಾನು, ಬಟ್ ತುಂಬ ಸಂತೋಷ. ನಾನು ವಿಶೇಷವಾಗಿ ಏನೂ ಮಾಡಿಲ್ಲ ಅಂತ ಆಗಲೇ ಹೇಳಿದ್ದೀನಿ, ಪ್ರಾಮಾಣಿಕ ಮಾಡಿದಷ್ಟೇ. ಮತ್ತು ಜೊತೆಗೆ ನಿಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ಅದು ಇತ್ತೀಚೆಗೆ ಕಾಣೆ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಹುಡುಕೊಡೋ ಅಂಥ ಸಂಸ್ಕಾರ ಅವರಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ. ಸಂಸ್ಕಾರ ಕಾಣೆಯಾಗಿದೆ ಅಂತ. ಯಾವ ಸಂಸ್ಕಾರ? ಶವ ಸಂಸ್ಕಾರ ಅಲ್ಲ. ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಸಂಸ್ಕಾರ ಅಂದರೆ. ಅದಿದ್ದರೆ ಮಾತ್ರ ಈ ಥರ ಕೂತ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ ಎಷ್ಟೋ ಜನಕ್ಕೆ ಕಮ್ಯಾಂಡ್ ಮಾಡಿ ಗೊತ್ತು. ನಮ್ಮ ಮಂಜುನಾಥ್ ಡಾಟಾ ಇಂಜಿನಿಯರು ಅಂತ ಇರ್ತಾರೆ. ಆದರೆ ನಾವು ಅಷ್ಟೇ, ಯಾರಾದರೂ ಅಷ್ಟೇ, ಮಾತಾಡೋದ್ರಲ್ಲಿ ಭಾಳ ಶೂರರು. ಆದರೆ ಇನ್ನೊಬ್ಬರು ಮಾತನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ನಾವು ಭಾಳ ವೀಕು. ಕೇಳಿಸ್ಕೊಳ್ಳಲ್ಲ. ಆದರೆ ನೀವು ಕೂತಿದ್ದೀರ, ಯಾಕೆ? ಆವತ್ತಿನ ದಿನ ಇದ್ದ ಗೌರವ ಇವತ್ತು ಇದೆ ಅಂತ ಅರ್ಥ, ಅಲ್ಪ ಸ್ವಲ್ಪನಾದ್ರೂ. ತುಂಬ ಸಂತೋಷ. ನಿಮ್ಮಲ್ಲಿ ಆಯಿತು. ಇದನ್ನು ಸ್ವಲ್ಪ ಬೆಳೆಸ್ಕೊಳ್ಳಿ. ನೀವು ಇನ್ನೂ ಮುಂದಕ್ಕೆ ಸಾಕಷ್ಟು ಜೀವನ ಆಗಿದೆ. ಈಗಾಗಲೇ ಒಂದು ಹಂತ ತಲುಪಿಬಿಟ್ಟಿದ್ದೀರಾ. ಮದುವೆ ಆಗಿದ್ದೀರಾ, ಮಕ್ಕಳಾಗಿವೆ, ಮಕ್ಕಳು ಅಷ್ಟೇ ಮಕ್ಕಳಾಗಿವೆ, ಸಂತೋಷ. ಅವರುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ನೀವು ಒಂದು ವೇಳೆ ಟೀಚರ್ಸ್ ಆಗಿದ್ದರೆ ನಿಮ್ಮ ಸ್ವಂತ ಮಕ್ಕಳ ಜೊತೆ ನಿಮ್ಮ ಶಾಲೆ ಮಕ್ಕಳಿಗೂ ಸ್ವಲ್ಪ ಕಲಿಸಿ. ಯಾವುದನ್ನು? ವಿದ್ಯೆಯನ್ನಷ್ಟೇ ಅಲ್ಲ, ನೀವು ವಿದ್ಯೆ ಕಲಿಸದೇ ಇದ್ದರೂ ಆನ್ಲೈನಲ್ಲಿ ಕಲ್ತ್ಕೊತಾರೆ ಈಗ, ಅದು ಬೇರೆ ವಿಷಯ. ಸಂಸ್ಕಾರ ಕಲಿಸಿ ದಯವಿಟ್ಟು. ನಿಮ್ಮಲ್ಲೇನು ಸಂಸ್ಕಾರ ಇದೆಯೋ ಅದು ಮುಂದಿನ ಪೀಳಿಗೆಗೂ ಬರಬೇಕು. ಅದನ್ನು ಮನೆಯಲ್ಲಿ ತಂದೆ ತಾಯಿಗಳು ಜೊತೆಗೆ ಶಾಲೆಯಲ್ಲಿ ಶಿಕ್ಷಕರಲ್ಲದೆ ಇನ್ಯಾರೂ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ನಾವು ಕಲಿಸ್ಲಿಲ್ಲ ಅಂದರೆ ಕೊನೆಗೆ ಕಲಿಸ್ತಾರೆ ಪೊಲೀಸ್ ಸ್ಟೇಷನ್ಲಿ ಅಷ್ಟೇ. ಅವರು ಬೇರೆ ಥರ ಸಂಸ್ಕಾರ. ಅದು ಆಗಬಾರ್ದು ಅಂದರೆ ನೀವು ಸಂಸ್ಕಾರನ ಕಲಿಸ್ಬೇಕು. ಯಾರೋ ನಮ್ಮ ಮಕ್ಕಳೆಲ್ಲ, ನಮ್ಮ ಸ್ಟೂಡೆಂಟ್ಗಳು ಯಾರೋ ಒಂದು ಅಪರಾಧ ಮಾಡಿಬಿಟ್ಟು ಸ್ಟೇಷನ್ಲಿದ್ದಾರೆ ಅಂದರೆ ಅದು ನಮಗೊಂಥರ ಅವಮಾನ, ತಲೆ ತೆಗ್ಸೋಕ್ಕಾಗತ್ತೆ. ಮತ್ತು ಮುಂದಕ್ಕೆ ನೀವು ಕೆಲವನ್ನ ಕಲಿಬೇಕು ಅಂದರೆ ಕಲ್ತಿದ್ದೀರಾ, ಅದನ್ನು ಮುಂದುವರಿಸ್ಕೊಂಡೋಗಿ. ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನು ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಅದನ್ನ ಕಲಿಸಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಅದನ್ನ ಕಲಿಸಿ. ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸಿ. ಮಹಿಳೆಯರಿಗೆ ಗೌರವವನ್ನು ಕೊಡೋದನ್ನ ಕಲಿಸಿ. ಯಾಕಂದರೆ ಇವತ್ತಿನ ದಿನದಲ್ಲಿ ಮಹಿಳೆಯರಿಗೆ ತುಂಬ ಅಪಮಾನಗಳಾಗ್ತಕ್ಕಂಥ ಹಲವಾರು ಸಂದರ್ಭ ಇದೆ. ಅಂಥ ಸಂದರ್ಭಗಳು ನಿಮ್ಮ ಕಣ್ಣೆದುರಿಗೆ ಬಂದರೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಅವರ ಗೌರವವನ್ನು ಕಾಪಾಡೋದ್ರಲ್ಲಿ ಪ್ರಯತ್ನ ಪಡಿ. ನೀವು ಕೊಡಿ ಮೊದಲು ಗೌರವನ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಗಾತಿ, ಅವರೊಬ್ಬರೇ ಜೊತೆಗೆ ಬರೋರು ನಮ್ಗೆ ಯಾವಾಗಲೂ. ಮಕ್ಕಳು ಇರಲ್ಲ, ಅಕ್ಕಪಕ್ಕದವರು, ನೆಂಟರು ಇರಲ್ಲ. ಸಂಗಾತಿಯಿಂದ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ನೀವು ಒಬ್ರಿಗೊಬ್ಬರು ಬರೀ ಪ್ರೀತಿ ಅಷ್ಟೇ ಸಾಲಲ್ಲ, ಗೌರವವನ್ನು ಕೂಡ ಕೊಡಬೇಕು. ಅದನ್ನು ಉಳಿಸಿ ಆ ಸಂಸ್ಕಾರನ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸಿ, ನಿಮ್ಮ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಮಕ್ಕಳು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಅತ್ಯಂತ ಶಕ್ತಿಶಾಲಿಯಾದ ಪ್ರಾಣಿ ಯಾವುದು? ಬೇಡ ಬಿಡಿ. ಇದು ಅತ್ಯಂತ ದುರ್ಬಲ ಪ್ರಾಣಿ ಯಾವುದು? ಬಯಾಲಜಿ ಮಾಸ್ಟರ್ ಇದ್ದಾರೆ, ಅವರು ಬಯಾಲಜಿ ಪ್ರಕಾರ ಹೇಳ್ತಾರೆ, ನಾನು ಅದು ಹೇಳ್ತಾ ಇಲ್ಲ. ನಿಜ ಹೇಳಬೇಕಂದ್ರೆ ನಾವೇ. ಯಾಕೆಂದರೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋರು. ಯಾವುದಾದ್ರೂ ಸೊಳ್ಳೆ ಸೂಸೈಡ್ ಮಾಡ್ಕೊಂಡದ್ದು ನೋಡಿದ್ದೀರಾ, ಕೇಳಿದ್ದೀರಾ? ಆನೆ ಎಲ್ಲಾದರೂ ವಿಷ ಕುಡಿದದ್ದು ನೋಡಿದ್ದೀರಾ? ವಿಷ ಹಾಕ್ಬಿಟ್ಟು ಸಾಯಿಸ್ತಾರೆ, ಅದು ಬೇರೆ ವಿಷಯ. ಬೇರೆಯವರು ನಮ್ಮ ಸಮನಕ್ಕೆ ಬಂದಿದ್ದೀರಿ. ಯಾಕೆ ಆಗಿ ಹೇಳ್ತಿದ್ದೀನಿ ಅಂದರೆ ಕೆಲವ್ರಿಗೆ ಈಗಲೂ ನನ್ನ ನೋಡಿದ್ರೆ ಭಯ ಆಗ್ತದೆ. ಒಂದು ವೇಳೆ ನಿಮಗೆ ಹೇಳಬೇಕಾದ ತಿಳುವಳಿಕೆ, ನಿಮಗೆ ಹೇಳಬೇಕಾದ ಬುದ್ಧಿವಾದ, ನಿಮ್ಮ
ಶಿಕ್ಷಣದ ಅವಧಿಯಲ್ಲಿ ಹೇಳಿದ್ದೇನೆ ಅಂತ ಅನಿಸ್ತದೆ. ಹಾಗಿದ್ದಾಗ್ಯೂ ಈಗ ಬೆಳೆದಿದ್ದೀರಿ, ದೊಡ್ಡವರಾಗಿದ್ದೀರಿ. ನಾನು ಏನು ನಿಮ್ಮಿಂದ ಅಪೇಕ್ಷೆ ಮಾಡ್ತಿದ್ದನೋ, ಯಾತಕ್ಕಾಗಿ ನಿಮಗೆ ಶಿಕ್ಷೆ ಕೊಟ್ಟಿದ್ದನೋ, ಯಾತಕ್ಕಾಗಿ ನಿಮ್ಮಲ್ಲಿ ನಿಷ್ಠುರವಾಗಿ ಅನೇಕ ವೇಳೆ ನಡ್ಕೊಂಡಿದ್ದನೋ, ಆ ಫಲವನ್ನು ಇವತ್ತು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ನೀವು ಒಬ್ಬೊಬ್ಬರು ನಿಮ್ಮ ಪರಿಚಯ ಮಾಡುವಾಗ ಅವರು ರೈತನಿರಲಿ ಮತ್ತೊಬ್ಬರಿರಲಿ, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಒಂದು ಛಾಪು ಮೂಡಿಸುವಂಥ ಮಟ್ಟಕ್ಕೆ ನೀವಿದ್ದೀರಿ, ವೃತ್ತಿಗಳಲ್ಲಿದ್ದೀರಿ, ಜವಾಬ್ದಾರಿಯುತ ಕೆಲಸಗಳಲ್ಲಿದ್ದೀರಿ. ಇದು ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದೀರಿ, ಅದನ್ನು ನಿಮ್ಮ ಮನಸ್ಸುಗಳಲ್ಲಿ ತೆಗೆದುಕೊಂಡಿದ್ದೀರಿ, ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ, ಅದರಲ್ಲಿ ಯಶಸ್ಸು ಕಂಡಿದ್ದೀರಿ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ. ನನಗೆ ಭಯ ಆಗ್ತದೆ ಏನು ಅಂದರೆ, ಮಾತಾಡಲಿಕ್ಕೆ ಪ್ರಾರಂಭವಾಗಲೇ ನಿರಂಜನ್ ಮಾಸ್ಟರ್ ಹೇಳಿದ್ರು 5 ನಿಮಿಷ ಅಂದರು 10 ನಿಮಿಷಕ್ಕೆ ಹೋಯ್ತು. ಶಿಕ್ಷಕರು ಮಾತಾಡುವಾಗ ನಮಗೆ ಟೈಮ್ ಗೊತ್ತಾಗೋದಿಲ್ಲ. ಯಾಕಂದ್ರೆ ತರಗತಿಗಳು ನಾವು ಶಿಕ್ಷಕರಾಗಿದ್ದಾಗಲೂ ನಾವು 3/4 ಗಂಟೆಗೆ ಮುಗಿಸಿದವರೇ ಅಲ್ಲ. ನಮಗೆ ಯಾವಾಗಲೂ ಕುಸ್ತಿ ಆಗೋದು. ನಮಗೆ ನನ್ನ ಪೀರಿಯಡ್ ಇವ್ರು ತಗೋಬಿಟ್ರು ಅಂತ ಮುಂದುವರಿಸ್ಬಿಡ್ತಿದ್ದ. ಒಂದು 5-10 ನಿಮಿಷ ಮುಂದುವರೆದು ಅವ್ರು ಬಂದು ಒಂದು ಕೆಲವು ಸಾರಿ ಏನು ಮಾಡೋರು ಅಂದರೆ, ನಮ್ಮ ಡೋರ್ ಮುಂದೆ ಓಡಾಡೋರು. ಅಂದರೆ ಆಯ್ತು ಪೀರಿಯಡು ಬನ್ನಿ ಅಂತ. ಇರಲಿ, ಆದಷ್ಟು ಬೇಗನೆ ಮುಗಿಸ್ತೇನೆ. ಕಳೆದ ಬ್ಯಾಚ್ನಲ್ಲಿಯೂ ಒಂದು ಸಂಗತಿ ಹೇಳ್ತಾ ಬಂದೆ. ನಾನು ಒಂದು ವೇಳೆ ನಿಮಗೆ ಇಷ್ಟವಾದಂಥ ಉಪಾಧ್ಯಾಯನಾಗಿದ್ದರೆ ಅದಕ್ಕೆ ಒಂದು ಕಾರಣ ಇದೆ. ನನಗೆ ಒಬ್ಬ ಗುರು ಇದ್ದಾರೆ. ಅದು ಕಳೆದ ಬ್ಯಾಚ್ನಲ್ಲಿ ನಾನು ಹೇಳ್ತಾ ಬಂದೆ. ಆ ಗುರು ಕರ್ತನಾದ ಯೇಸು ಕ್ರಿಸ್ತರೇ. ಯಾಕೆ ನಾನು ಅವರನ್ನು ಮಾದರಿಯಾಗಿ ತಗೊಂಡೆ ಅಂದರೆ, ಒಂದೆರಡು ಅವರ ಬೋಧನೆಯ ಒಂದೆರಡು ಸಂಗತಿಗಳನ್ನು ನಿಮಗೆ ಹೇಳ್ತೇನೆ. ನಾನು ಅಳವಡಿಸಿಕೊಂಡೆ. ಒಂದು ವೇಳೆ ರೋಮ್ಲೋಸ್ ಅವರನ್ನು ನೋಡುವಾಗ ಅವರು ಅದರ ಪರಿಪೂರ್ಣವಾದಂಥ ಇದು ಅವರ ಕಾರ್ಯಪ್ರವೃತ್ತಿಯಲ್ಲಿ ಅದನ್ನು ಸಹ ನೋಡಿದೆ. ನಿಮ್ಮ ಜೀವಿತದಲ್ಲಿ ಅದು ಅಳವಡಿಸಿಕೊಂಡ್ರೆ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಅವಕಾಶವಾಗ್ತದೆ ಅಂತ ಅಂದ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ಅದನ್ನು ಎರಡನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಒಂದು, ಅವರು ಹೇಳಿದ ಮಾತು, ಅದು ಜ್ಞಾನೋಕ್ತಿಗಳಲ್ಲಿ ಬರೆಯದಿದೆ. ಕಷ್ಟದಲ್ಲಿರುವವನಿಗೆ ಸಹಾಯಿಸುವವನು ದೇವರಿಗೆ ಸಾಲ ಕೊಡ್ತಾನಂತೆ.